ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಪ್ರಕೃತಿಯಲ್ಲಿರುವ ಒಂದು ಮಲ್ಟಿ ವಿಟಮಿನ್, ಎಲ್ಲ ವಿಟಮಿನ್ಗಳು, ದೇಹಕ್ಕೆ ಪೂರಕವಾಗಿರುವ 20 ವಿಟಮಿನ್ಗಳು ಏನಿದೆ, ಅದು ಯಾವ ಒಂದು ಆಹಾರ ಪದಾರ್ಥದಲ್ಲಿ ಇದೆ, ಅದನ್ನು ಸೇವನೆ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬಹುದು ಅಂತ ನಾವು ನೋಡೋದಾದರೆ, ಅಂತಹ ಒಂದು ಅದ್ಭುತವಾದ ಮಲ್ಟಿ ವಿಟಮಿನ್ ಇರುವಂತಹ ಒಂದು ಆಹಾರ ಅಂತಂದರೆ ಅದು ಮೊಟ್ಟೆ ಅಂತ ಅನ್ಬೋದು. ಇತ್ತೀಚಿನ ದಿನದಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊಟ್ಟೆಯನ್ನು ಸೇವನೆ ಮಾಡಬೇಕಾದ್ರೆ ಮೊಟ್ಟೆಯ ಒಂದು ಹೊರ ಪದರ ಏನಿದೆ, ಅದು ಬಿಳಿ ಭಾಗ, ಅದನ್ನು ಮಾತ್ರ ಸೇವನೆ ಮಾಡ್ತಾರೆ. ಹಳದಿ ಭಾಗವನ್ನು ಅದನ್ನು ತಿನ್ನೋದೇ ಇಲ್ಲ ಎಷ್ಟೋ ಜನ. ಕಾರಣ ಏನು ಅಂತಂದರೆ ಕೊಲೆಸ್ಟ್ರಾಲ್. ಆ ಹಳದಿ ಭಾಗವನ್ನು ತಿಂದರೆ ಅದು ಹೃದಯಕ್ಕೆ ತೊಂದರೆ ಆಗುತ್ತೆ, ಅದರಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ, ಹಾಗಾಗಿ ಅದನ್ನು ನಾವು ಸೇವನೆ ಮಾಡ್ತಾ ಇಲ್ಲ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಮೊಟ್ಟೆ, ಸಂಪೂರ್ಣವಾದ ಮೊಟ್ಟೆ, ಬಿಳಿ ಮತ್ತು ಹಳದಿ ಎರಡನ್ನೂ ನಾವು ಸೇವನೆ ಮಾಡೋದ್ರಿಂದ ಅದು ನಮ್ಮ ದೇಹಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಕ್ಕಳು ಏನು ಬೆಳಗಿನ ಹೊತ್ತು ಯಾವುದೇ ಉಪಹಾರ ಮಾಡಲಿಲ್ಲ ಅಂತಂದರೆ, ಪ್ರತಿದಿನ ಮಕ್ಕಳು ಏನು ತಿಂತಾ ಇಲ್ಲ, ಹಠ ಮಾಡ್ತಾ ಇದ್ದಾರೆ, ಬೇರೆ ಆಹಾರ ಸೇವನೆ ಮಾಡೋದಿಲ್ಲ ಅಂತಂದರೆ, ಅವರಿಗೆ 2 ಮೊಟ್ಟೆಗಳನ್ನು ಕೊಡ್ತಾ ಬಂದರೆ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಒಟ್ಟಿಗೆ ನಾವು ನೀಡಿದ ಹಾಗೆ ಆಗುತ್ತೆ. ಹಾಗಾಗಿ ಮೊಟ್ಟೆ ಒಂದು ಅತ್ಯಂತ ಉತ್ಕೃಷ್ಟವಾದ ಆಹಾರ. ಅದು ಮಕ್ಕಳು, ವಯಸ್ಸಾದವರು, ಗರ್ಭಿಣಿಯರು, ಹೆರಿಗೆ ಆದವರು ಎಲ್ಲರಿಗೂ ಸಂಪೂರ್ಣವಾಗಿ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಥವಾ ಎಲ್ಲ ಪೋಷಕಾಂಶಗಳು ಇರುವಂತಹ ಒಂದು ಅದ್ಭುತವಾದ ಆಹಾರ ಅಂತಂದರೆ ಮೊಟ್ಟೆ. ಆದರೆ ಮೊಟ್ಟೆಯನ್ನು ತಿನ್ನಬೇಕಾದ್ರೆ ಇಡೀ ಮೊಟ್ಟೆಯನ್ನು ತಿನ್ನಬೇಕು. ಬಿಳಿ ಮತ್ತು ಹಳದಿ 2 ಭಾಗಗಳನ್ನು ನಾವು ಸೇವನೆ ಮಾಡಬೇಕು. ಬರೀ ಬಿಳಿಯ ಭಾಗವನ್ನು ಮಾತ್ರ ತಿಂದರೆ ಅದರಲ್ಲಿ ಬರೀ ಕೆಲವೊಂದು ಪ್ರೋಟೀನ್ಗಳಿರುತ್ತೆ. ಹಳದಿ ಭಾಗವನ್ನು ಸೇವನೆ ಮಾಡಿದಾಗ ನಮಗೆ ಎಲ್ಲ ಪೋಷಕಾಂಶಗಳು ಸಿಕ್ಕುತ್ತೆ. ಹಾಗಾದರೆ ಮೊಟ್ಟೆಯಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ ನಾವು ನೋಡೋದಾದರೆ, ಎಲ್ಲ ಪ್ರೋಟೀನ್ಗಳಿದೆ. ಎಲ್ಲ ಪ್ರೋಟೀನ್, ನಾವು ಏನು 20 ಪ್ರೋಟೀನ್ಗಳು ಅಂತೀವಿ, ಎಲ್ಲ ಪ್ರೋಟೀನ್ಗಳಿದೆ. ಅದರ ಜೊತೆಯಲ್ಲಿ ವಿಟಮಿನ್ಗಳಿದೆ. ಅದರಲ್ಲಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗಳು ಎ, ಡಿ, ಇ, ಕೆ ವಿಟಮಿನ್ಗಳು, ವಿಟಮಿನ್ B12 ಇದೆ, ಜೊತೆಗೆ ಜಿಂಕ್ ಇದೆ, ಮೆಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಸೆಲಿನಿಯಮ್ ಇದೆ, ಲ್ಯೂಟಿನ್, ಲ್ಯೂಸಿನ್, ಈ ಥರ ಬೇಕಾದಷ್ಟು ಎಲ್ಲ ಅಂಶಗಳು ಇರೋದರಿಂದ ಅದೊಂದು ಅದ್ಭುತವಾದ ಆಹಾರ ಅಂತ ಅನ್ಬೋದು. ನಿಶಕ್ತಿ ಇದೆ, ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ, ತುಂಬ ವೀಕ್ ಆಗಿದ್ದಾರೆ ಎಂದಾಗ ಮೊಟ್ಟೆಯನ್ನು ಕೊಡ್ತಾ ಬರಬೇಕು. ವಯಸ್ಸಾದವರು ದಿನಕ್ಕೆ 1 ಅಥವಾ 2 ಮೊಟ್ಟೆಯನ್ನು ತಿನ್ಬೋದು. ಆದರೆ ಯುವಕರು, ಮಕ್ಕಳು ಹೆಚ್ಚಿನ ಮೊಟ್ಟೆಯನ್ನು ತಿಂದರೂ ಸಹ ಏನು ಸಮಸ್ಯೆ ಇರೋದಿಲ್ಲ. ಯಾವ ರೀತಿ ತಿನ್ನಬೇಕು ಅಂದರೆ, ಮೊಟ್ಟೆಯನ್ನು ಬೇಯಿಸಿ ತಿಂದಾಗ ಅದರಲ್ಲಿರುವ ಪ್ರೋಟೀನ್ಗಳು ಸುಲಭವಾಗಿ ಜೀರ್ಣ ಆಗುತ್ತೆ. ಜೊತೆಯಲ್ಲಿ ಯಾವುದೇ ರೀತಿಯ ಸೋಂಕು ಅಕಸ್ಮಾತ್ ಏನಾದರೂ ಇದ್ದರೂ ಅದು ಸಹ ಮೊಟ್ಟೆಯನ್ನು ಬೇಯಿಸಿದಾಗ ಸಾಂಕ್ರಾಮಿಕ ಏನು ಸೂಕ್ಷ್ಮಾಣುಜೀವಿಗಳಿರುತ್ತೆ ಅದು ಸಾಯುವಂಥ ಸಂದರ್ಭ ಇರುತ್ತೆ. ಸಾಮಾನ್ಯವಾಗಿ ಸೋಂಕು ಇರೋದಿಲ್ಲ. ಆಕಸ್ಮಿಕವಾಗಿ, ಈಗ ಬರ್ಡ್ ಫ್ಲೂ ಅಂತ ನಾವು ಕರಿತೀವಿ, ಬರ್ಡ್ ಫ್ಲೂ ಬಂದಾಗ ಕೋಳಿಯನ್ನು ತಿನ್ನಬೇಡಿ ಅಂತಾರೆ. ಆಕಸ್ಮಿಕವಾಗಿ ಮೊಟ್ಟೆಯಲ್ಲಿ ಏನಾದರೂ ಇದ್ದರೆ ಬೇಯಿಸಿದಂತಹ ಸಂದರ್ಭದಲ್ಲಿ ಅತಿ ಉಷ್ಣತೆಯಲ್ಲಿ ಅದು ಬೆಂದಾಗ ಏನಾಗುತ್ತೆ ಅಂದರೆ ಆ ಸೂಕ್ಷ್ಮಾಣುಜೀವಿಗಳು ಸಾಯುವಂತಹ ಸಾಧ್ಯತೆ ಇರೋದರಿಂದ ಬೇಯಿಸಿ ತಿನ್ನುವುದು ಒಳ್ಳೆಯದು ಅಂತಾರೆ. ಇಲ್ಲದಿದ್ದ ಪಕ್ಷದಲ್ಲೂ ಸಹ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮೊಟ್ಟೆಯಿಂದ ಬೇಕಾದಷ್ಟು ತರಾವರಿ ಖಾದ್ಯಗಳನ್ನು ನಾವು ಮಾಡಿಕೊಂಡು ಮೊಟ್ಟೆಯನ್ನು ಸೇವನೆ ಮಾಡಬಹುದು. ಹಾಗಾದರೆ ಮೊಟ್ಟೆಯ ಸೇವನೆ ದೇಹದ ಯಾವ ಯಾವ ಅಂಗಾಂಗಗಳಿಗೆ ಅತ್ಯಂತ ಮುಖ್ಯವಾಗಿ ಅದನ್ನು ಕಾಪಾಡುತ್ತಾ, ಅದರ ಆರೋಗ್ಯ ಕಾಪಾಡುತ್ತೆ ಅಂದರೆ, ಮೊದಲನೆಯದಾಗಿ ಸ್ನಾಯುಗಳು. ನಮ್ಮ ಸ್ನಾಯುಗಳು, ಇದರಲ್ಲಿರುವ 20 ಥರದ ಪ್ರೋಟೀನ್ಗಳು ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರೋದು ಅಂತ ಅನ್ಬಹುದು. ಸಾಮಾನ್ಯವಾಗಿ ಹೇಳ್ತಾರೆ ವಿಜ್ಞಾನಿಗಳ ಪ್ರಕಾರ ಮೊಟ್ಟೆಯಲ್ಲಿ 1000 ಪ್ರೋಟೀನ್ಗಳು, ಬೇರೆ ಬೇರೆ ಥರದ ಪ್ರೋಟೀನ್ಗಳಿದೆ. ಆ ಪ್ರೋಟೀನ್ಗಳು ಅತ್ಯಂತ ಪೂರಕವಾಗಿರುವಂತಹದ್ದು ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ಅಂತಾರೆ. ಸಾರ್ಕೋಪೀನಿಯಾ ಅಂದರೆ ಸ್ನಾಯುಗಳ ನಶಿಸುವಿಕೆ ಯಾರಿಗಿರುತ್ತೆ ಅವರು ಮೊಟ್ಟೆಯನ್ನು ಸೇವಿಸುತ್ತಾ ಬಂದರೆ ಆ ಸಾರ್ಕೋಪೀನಿಯಾ ಏನು ತೊಂದರೆ ಇದೆ ಅದರಿಂದ ಮುಕ್ತರಾಗಬಹುದು. ನಮ್ಮ ಮೈಟೋಕಾಂಡ್ರಿಯಾ ಚೆನ್ನಾಗಿ, ಹೆಚ್ಚು ಮೈಟೋಕಾಂಡ್ರಿಯಾ ನಮ್ಮ ಸ್ನಾಯುಗಳಲ್ಲಿ ಅದು ಬಿಡುಗಡೆಯಾಗಬೇಕು ಅಂತ ಅಂದರೆ PGC1 ಆಲ್ಫಾ ಎನ್ನುವ ಒಂದು ಜೀನ್ ಆ್ಯಕ್ಟಿವೇಟ್ ಆಗಬೇಕು, AMPK ಜೀನ್ ಆ್ಯಕ್ಟಿವೇಟ್ ಆಗಬೇಕು. ಈ 2 ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂತಹ ಶಕ್ತಿ ಮೊಟ್ಟೆಗಿದೆ ಅಂತ ಹೇಳ್ತಾರೆ. ಕಾರಣ ಮೊಟ್ಟೆಯಲ್ಲಿರುವ ಲ್ಯೂಸಿನ್ ಎನ್ನುವ ಅಮೈನೋ ಆಸಿಡ್
MTOR ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹೊಸ ಪ್ರೋಟೀನ್ಗಳನ್ನು ಇದು ನಮ್ಮ ಮಸಲಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಕೆಲವೊಂದು ನಮ್ಮ ಸ್ನಾಯುಗಳು ಆರೋಗ್ಯಯುತವಾಗಿರಲು ಬೇಕಾದಂತಹ ಪ್ರೋಟೀನ್ಗಳನ್ನು ಆ್ಯಕ್ಟಿನ್, ಮಯೋಸಿನ್ ಏನೇನಿದೆ ಅದನ್ನು ಬಿಡುಗಡೆ ಮಾಡಲು ಅದಕ್ಕಿರುವಂತಹ ಪೂರಕವಾದ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುವ ಶಕ್ತಿ ಲ್ಯೂಸಿನ್ಗಿದೆ. ಹಾಗಾಗಿ ಈ ಲ್ಯೂಸಿನ್ ಅಮೈನೋ ಆಸಿಡ್ ಅತ್ಯಂತ ಮುಖ್ಯ. ಯಾರಿಗೆ ಮಸಲ್ ಅಥವಾ ಸ್ಟ್ರೆಂತ್ ಬರಬೇಕು ಸ್ನಾಯುಗಳು ಅಂದರೆ ಮೊಟ್ಟೆಯನ್ನು ಸೇವನೆ ಮಾಡಿ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ನಂತರ ಮೊಟ್ಟೆ ಬಹಳ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿದೆ. ಕಾರಣ ಇದರಲ್ಲಿ ಕೊಲಿನ್ ಇದೆ. ಕೊಲಿನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಎಲ್ಲದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರೋದು ಕೊಲಿನ್. ಈ ಕೊಲಿನ್ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಪೂರಕ. ಕಾರಣ ಕೊಲಿನನ್ನು ನಾವು ಸೇವನೆ ಮಾಡಿದಾಗ ಇದು ಅಸಿಟೈಲ್ ಕೊಲಿನ್ ಬಿಡುಗಡೆ ಮಾಡಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಸಿಟೈಲ್ ಕೊಲಿನ್ ಇದ್ದಾಗ ನಮ್ಮ ಗಮನ, ನಮ್ಮ ಕಲಿಯುವಿಕೆ, ಕಾಗ್ನೇಟಿವ್ ಥಿಂಕಿಂಗ್, ನಮ್ಮ ಮೆದುಳಿನ ಆರೋಗ್ಯ ಅದ್ಭುತವಾಗಿರುತ್ತೆ. ಹಾಗಾಗಿ ನರಕೋಶಗಳು ನಶಿಸಿ ಹೋಗದ ಹಾಗೆ ನಾವು ಕಾಪಾಡ್ಕೋಬೇಕು ನಮ್ಮ ಮೆದುಳಿನ ಆರೋಗ್ಯವನ್ನು ಅಂತಂದರೆ ದಿನಕ್ಕೆ ಒಂದು ಮೊಟ್ಟೆಯನ್ನು ಸೇವನೆ ಮಾಡಿದ್ರೆ ಅದರಲ್ಲಿರುವ ಕೊಲಿನ್ ಅಸಿಟೈಲ್ ಕೊಲಿನ್ ಬಿಡುಗಡೆ ಮಾಡಲು ಸಹಾಯ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಮೇಲೆ ಬೇಕಾದಷ್ಟು ಪ್ರಯೋಗಗಳು ನಡೆದಿದೆ. ಹಾಗಾಗಿ ವಯಸ್ಕರ ಆಹಾರ ಯಾವುದು ಅಂದರೆ ಮೊಟ್ಟೆ ಎನ್ಬೋದು. ಆದರೆ ಪ್ರಮಾಣ ಮಾತ್ರ ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು. 1 ರಿಂದ 2 ಮೊಟ್ಟೆಯನ್ನು ವಯಸ್ಸಾದವರು ಸೇವನೆ ಮಾಡಿದ್ರೆ ಅವರ ಏನು ಮೆದುಳಿನ ಆರೋಗ್ಯ ಕಾಪಾಡ್ಕೊಳ್ತಾ ಬರಬಹುದು. ಅದೇ ರೀತಿ ಮೊಟ್ಟೆಯಲ್ಲಿರುವ ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಇವೆರಡು ಕೆರಟಿನಾಯ್ಡ್ಗಳು ಯಾವಾಗ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹದ್ದು. ಅದರಲ್ಲೂ ಮ್ಯಾಕ್ಯುಲರ್ ಡಿಜೆನರೇಷನ್, ನಮ್ಮ ಕಣ್ಣಿನಲ್ಲಿರುವ ಮ್ಯಾಕ್ಯುಲಾ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿದ್ದ ಹಾಗೆ ಕಾಪಾಡುವಂತಹ ಶಕ್ತಿಯನ್ನು ಈ ಕೆರಟಿನಾಯ್ಡ್ಗಳು ಹೊಂದಿದೆ. ಈ ಕೆರಟಿನಾಯ್ಡ್ಗಳು ಹೆಚ್ಚು ನಾವು ಸೇವನೆ ಮಾಡಿದಾಗ ರೊಡಾಪ್ಸಿನ್ ಜೀನ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ರೊಡಾಪ್ಸಿನ್ಗಳು ಬಿಡುಗಡೆಯಾಗುತ್ತೆ. ರೊಡಾಪ್ಸಿನ್ ಬಿಡುಗಡೆಯಾದಾಗ ರಾಡ್ಸ್ಗಳನ್ನು ತುಂಬ ಚೆನ್ನಾಗಿ ಅದು ನಮ್ಮ ರೆಟಿನದಲ್ಲಿರುವ ರಾಡ್ಸ್, ಕೋನ್ಸ್ಗಳು ಇವೆಲ್ಲ ಫೋಟೋ ರೆಸೆಪ್ಟಾರ್ ಸೆಲ್ಸ್ಗಳು ಇವುಗಳನ್ನು ಆರೋಗ್ಯಯುತವಾಗಿಡುತ್ತೆ. ಹಾಗಾಗಿ ಈ ಒಂದು ಮೊಟ್ಟೆಯಲ್ಲಿರುವಂತಹ ಲ್ಯೂಟಿನ್ ಮತ್ತು ಅದರ ಜೊತೆಯಲ್ಲಿ ಜಿಯಾಕ್ಸಾಂಥಿನ್ ಏನಿದೆ ಅದು ಕಣ್ಣಿನ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿದೆ. ಮ್ಯಾಕ್ಯುಲಾದ ಆರೋಗ್ಯವನ್ನು ಇದು ಕಾಪಾಡೋದ್ರಿಂದ, ಮ್ಯಾಕ್ಯುಲರ್ ಡಿಜೆನರೇಷನ್ ಕಡಿಮೆ ಮಾಡೋದ್ರಿಂದ ನಮ್ಮ ದೃಷ್ಟಿಹೀನತೆ ವಯಸ್ಸಾದಾಗ ಉಂಟಾಗುವಂತಹ ದೃಷ್ಟಿಹೀನತೆ ಆಗಿರ್ಬೋದು ಅಥವಾ ಯುವಕರಲ್ಲೂ ಸಹ ಬಹಳಷ್ಟು ಸ್ಕ್ರೀನ್ ಅಡಿಕ್ಷನ್ನು ಮೊದಲಾದವುಗಳಿಂದ ಕಣ್ಣಿನ ತೊಂದರೆಗಳಾಗುವ ಸಾಧ್ಯತೆ ಇದೆಯಲ್ಲ, ಅದನ್ನು ಸಹ ನಿವಾರಣೆ ಮಾಡಲು ಮೊಟ್ಟೆಯನ್ನು ನಾವು ಸೇವಿಸ್ತಾ ಬಂದರೆ ಖಂಡಿತವಾಗಲೂ ಅದರಿಂದನೂ ಪ್ರೊಟೆಕ್ಷನ್ನು ನಮಗೆ ಸಿಕ್ಕುತ್ತೆ. ಇದರ ಜೊತೆಯಲ್ಲಿ ಮೊಟ್ಟೆಯಲ್ಲಿರುವಂತಹ ಸೆಲಿನಿಯಮ್ ಆಗ್ಬೋದು, ಜಿಂಕ್ ಆಗ್ಬೋದು, ಇವೆಲ್ಲ ನಮ್ಮ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡ್ತಾ ಬರುತ್ತೆ. ಹಾಗಾಗಿ ರೋಗಿಗಳು, ಮಕ್ಕಳು, ವಯಸ್ಸಾದವರು ಇಂಥವರಿಗೆ ಮೊಟ್ಟೆ ಒಂದು ಅತ್ಯುತ್ತಮವಾದ ಆಹಾರ ಅಂತನ್ಬೋದು. ಕಾರಣ ಈ ಸೆಲಿನಿಯಮ್ ಏನಿದೆ ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿ, ದೇಹದಲ್ಲಿ ಆ್ಯಂಟಿ ಇನ್ಫ್ಲಮೇಷನ್ ಅದು ಹೆಚ್ಚು ಮಾಡಲು ಅಥವಾ ದೇಹದಲ್ಲಿರುವಂತಹ ಯಾವ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅವುಗಳನ್ನು ಹೆಚ್ಚು ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಸೆಲಿನಿಯಮ್ ಗ್ಲೂಟೋಥಯಾನ್ನ ಒಂದು ಕೋಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಸೆಲಿನಿಯಮ್ನ ನಾವು ಸೇವನೆ ಮಾಡಿದಾಗ ನಮ್ಮ ಲಿವರ್ನಲ್ಲಿರುವ ಗ್ಲೂಟೋಥಯಾನ್ ಎನ್ನುವ ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದೊಂಥರ ಮಾಸ್ಟರ್ ರೆಗ್ಯುಲೇಟರಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರೀಬಹುದು. ದೇಹದಲ್ಲಿ ಬಿಡುಗಡೆಯಾಗುವ ಎಲ್ಲ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ, ಬಹಳಷ್ಟು ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಈ ಗ್ಲೂಟೋಥಯಾನ್ಗಿದೆ. ಗ್ಲೂಟೋಥಯಾನ್ ಹೊರತುಪಡಿಸಿ SOD, ಕೆಟಲೇಸ್ ಮುಂತಾದ ಆ್ಯಂಟಿ ಆಕ್ಸಿಡೆಂಟ್ ಸಿಸ್ಟಮ್ ನಮ್ಮ ದೇಹದಲ್ಲಿ ಇದ್ದರೂ ಸಹ ಮೊಟ್ಟೆಯ ಸೇವನೆಯಿಂದ ಗ್ಲೂಟೋಥಯಾನ್ ಪ್ರಮಾಣ ಹೆಚ್ಚಾಗುವುದರಿಂದ ದೇಹದಲ್ಲಿ ಬಿಡುಗಡೆಯಾಗುವ ವಿಷಗಳು, ಹೊರಗಡೆಯಿಂದ ದೇಹವನ್ನು ಪ್ರವೇಶಿಸುವ ವಿಷಗಳು ಇವೆಲ್ಲ ಸಂಪೂರ್ಣವಾಗಿ ನಿರ್ವಿಷಯುಕ್ತವಾಗೋದ್ರಿಂದ ನಮ್ಮ ದೇಹ ವಿಷಗಳಿಂದ ಮುಕ್ತವಾಗಿ ಆರೋಗ್ಯವನ್ನು ಹೊಂದಲು ಈ ಮೊಟ್ಟೆಯ ಸೇವನೆ ಬಹಳ ಮುಖ್ಯ ಅಂತ ನಾವು ಹೇಳಬಹುದು. ಜೊತೆಯಲ್ಲಿ ಹೃದಯದ ಆರೋಗ್ಯಕ್ಕೂ ಮೊಟ್ಟೆಯ ಸೇವನೆ ಬಹಳ ಉತ್ತಮ ಅನ್ಬೋದು. ಕಾರಣ ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲ್ ಏನಿದೆ, ಆ ಹಳದಿ ಭಾಗದಲ್ಲಿರುವಂತಹ ಕೊಲೆಸ್ಟ್ರಾಲು ಅದು ನಮ್ಮ ದೇಹದಲ್ಲಿ HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ನ ಹೆಚ್ಚು ಮಾಡೋದ್ರಿಂದ
ಅದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅದರ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ದೇಹದಲ್ಲಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಪ್ರಮಾಣ ಹೆಚ್ಚಾಗುತ್ತೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳ ಜನ ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನೋದಿಲ್ಲ, ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಅಂತ. ಆದರೆ ಅದರಲ್ಲಿರುವ ಕೊಲೆಸ್ಟ್ರಾಲ್ ಎಷ್ಟು ಅಂತಂದರೆ 80ರಿಂದ 120 ಗ್ರಾಮ್ನಷ್ಟು ಕೊಲೆಸ್ಟ್ರಾಲ್ನ ನಾವು ನೋಡ್ತೀವಿ. ಆದರೆ ನಮ್ಮ ಲಿವರಿಂದ ಪ್ರತಿದಿನ 800ರಿಂದ 1200 ಗ್ರಾಮ್ ಕೊಲೆಸ್ಟ್ರಾಲ್ನ ನಮ್ಮ ಲಿವರೇ ಬಿಡುಗಡೆ ಮಾಡುತ್ತೆ. ದೇಹಕ್ಕೆ ಬೇಕಾಗುವ ಕೊಲೆಸ್ಟ್ರಾಲು ಲಿವರಿಂದನೇ ಉತ್ಪಾದನೆಯಾಗುವಂಥದ್ದು. ನಾವು ಮೊಟ್ಟೆಯನ್ನು ತಿಂದಾಗ ಲಿವರ್ಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಆ ಕೊಲೆಸ್ಟ್ರಾಲ್ ಆಲ್ರೆಡಿ ದೇಹಕ್ಕೆ ಸೇರಿರೋದ್ರಿಂದ ಅದು ತನ್ನ ಒಂದು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ, ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಮಾಡುತ್ತೆ ದೇಹ. ಹೊರಗಿನಿಂದ ಆಹಾರದ ಮುಖಾಂತರ ಕೊಲೆಸ್ಟ್ರಾಲ್ ದೇಹಕ್ಕೆ ಹೋದರೆ ನಮ್ಮ ಯಕೃತ್ ಅಥವಾ ಲಿವರಿಂದ ಬಿಡುಗಡೆಯಾಗುವ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆಯಾಗುತ್ತೆ. ಹಾಗಾಗಿ ಮೊಟ್ಟೆಯನ್ನು ತಿನ್ನುವವರು ಹಿಂದೆ ಮುಂದೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಅದರಲ್ಲಿರುವ ಕೊಲೆಸ್ಟ್ರಾಲ್ ದೇಹಕ್ಕೆ ಹೋದ ನಂತರ ನಮ್ಮ ಯಕೃತ್ತಿಂದ ಬಿಡುಗಡೆಯಾಗುವ ಕೊಲೆಸ್ಟ್ರಾಲ್ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಕಾರಣ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ. ಇದರ ಪ್ರಮಾಣ ಜಾಸ್ತಿ ಇದ್ದರೆ ಆ ಸೆಕ್ರಿಷನ್ ಪ್ರಮಾಣ ಕಡಿಮೆಯಾಗುತ್ತೆ. ಅದು ಅಲ್ಲದೆ ಮೊಟ್ಟೆಯಲ್ಲಿರುವ HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಪ್ರಮಾಣವನ್ನು ತಗ್ಗಿಸೋದ್ರಿಂದ ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಕಡಿಮೆ ಮಾಡಲು, ತಗ್ಗಿಸಲು ಇದು ಅತ್ಯಂತ ಪೂರಕವಾಗಿದೆ. ಇದರ ಜೊತೆಯಲ್ಲಿ ಮೊಟ್ಟೆಯಲ್ಲಿ ಲೈಸೋಸೈಮ್ ಎನ್ನುವ ಒಂದು ಎನ್ಸೈಮ್ ಇದೆ. ಈ ಲೈಸೋಸೈಮ್ ಏನು ಮಾಡುತ್ತೆ ಅಂತಂದರೆ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ. ಇದು ಬಿಳಿಯ ಭಾಗದಲ್ಲಿರುತ್ತೆ. ಇದು ಏನಕ್ಕೆ ಮೊಟ್ಟೆಯಲ್ಲಿದೆ ಅಂತಂದರೆ ಆ ಒಂದು ಬೆಳೆಯುತ್ತಿರುವ ಭ್ರೂಣ, ಮೊಟ್ಟೆಯಲ್ಲಿರೋದು ಅತ್ಯಂತ ಪೋಷಕಾಂಶಯುಕ್ತವಾದಂಥದ್ದು. ಅಲ್ಲಿ ಬೆಳೆಯುತ್ತಿರುವ ಭ್ರೂಣಕ್ಕೆ ಯಾವುದೇ ಸೋಂಕುಗಳು ಹೊರಗಿನಿಂದ ಬರಬಾರದು ಎನ್ನುವ ಕಾರಣಕ್ಕೆ ಸೂಕ್ಷ್ಮಾಣುಜೀವಿಗಳನ್ನು ಈ ಲೈಸೋಸೈಮ್ಗಳು ಏನಿದೆ ಅದು ನಾಶ ಮಾಡುತ್ತೆ. ಹಾಗಾಗಿ ಭ್ರೂಣದ ರಕ್ಷಣೆಗೆ ಅದು ಮಾಡೋವಂಥದ್ದು. ಅದನ್ನು ನಾವು ಸೇವನೆ ಮಾಡಿದಾಗ ನಮಗೂ ರಕ್ಷಣೆ ಸಿಕ್ಕುತ್ತೆ. ಮತ್ತು ಭ್ರೂಣದ ಬೆಳವಣಿಗೆಗೆ ಏನು ಪೋಷಕಾಂಶಗಳು ಬೇಕು, ಎಲ್ಲ ಪೋಷಕಾಂಶಗಳು, ಒಂದು ಜೀವಿಯ ಬೆಳವಣಿಗೆಗೆ ಬೇಕಾಗುವಂಥ ಸಂಪೂರ್ಣ ಪೋಷಕಾಂಶಗಳ ಪ್ಯಾಕೇಜ್ ಎಲ್ಲಿದೆ ಅಂದರೆ ಅದು ಮೊಟ್ಟೆಯಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಮೊಟ್ಟೆ ಒಂದು ಅತ್ಯಂತ ಉತ್ಕೃಷ್ಟವಾದ ಆಹಾರ. ಇದರಲ್ಲಿ 1000ಕ್ಕೂ ಹೆಚ್ಚು ಪ್ರೋಟೀನ್ಗಳಿದೆ. ಓವಾಲ್ಬುಮಿನ್, ಓವೋಮ್ಯೂಸಿನ್, ಓವೋಮ್ಯೂಕಾಯ್ಡ್, ಓವೋ ಟ್ರಾನ್ಸ್ಫರಿನ್ ಅನ್ನುವ ಬೇಕಾದಷ್ಟು, ನಾನು ಸುಮ್ಮನೆ ಒಂದೆರಡಷ್ಟು ಹೆಸರುಗಳನ್ನು ಹೇಳಿದೆ. 1000ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯ ಪ್ರೋಟೀನ್ಗಳನ್ನು ನಾವು ಮೊಟ್ಟೆಯಲ್ಲಿ ನೋಡಬಹುದು. ಹಾಗಾಗಿ ಅತ್ಯಂತ ಸಮತೋಲನದ ಆಹಾರ. ಎಲ್ಲ ಪ್ರೋಟೀನ್ಗಳ ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ಪ್ರೋಟೀನ್ಗಳು ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗಿ ಇರುವಂತಹ ಏಕೈಕ ಆಹಾರ ಭೂಮಂಡಲದ ಮೇಲಿದೆ ಅಂದರೆ ಅದು ಮೊಟ್ಟೆ ಮಾತ್ರ. ಹಾಗಾಗಿ ಮಕ್ಕಳು ಊಟ ಮಾಡ್ತಾ ಇಲ್ಲ, ಅವರ ಬೆಳವಣಿಗೆ ಏನಾಗುತ್ತೋ, ಅವರಿಗೆ ಪ್ರೋಟೀನ್ ಬೇಕು ಅಂತ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. 2-3 ಮೊಟ್ಟೆಗಳನ್ನು ಮಕ್ಕಳಿಗೆ ದಿನ ನೀಡ್ತಾ ಬಂದರೆ, ಮೊಟ್ಟೆ ಮತ್ತು ಹಾಲು ನೀಡ್ತಾ ಬಂದರೆ ಅದಕ್ಕಿಂತ ಉತ್ಕೃಷ್ಟವಾದ ಪ್ರೋಟೀನ್ ಯುಕ್ತ ಆಹಾರ ಯಾವುದೂ ಇಲ್ಲ. ಅವರಿಗೆ ಕ್ಯಾಲ್ಶಿಯಂ ಸಿಕ್ಕುತ್ತೆ, ಸೆಲೀನಿಯಂ, ಮೆಗ್ನೀಷಿಯಂ, ಐರನ್ ಎಲ್ಲದೂ ಒಟ್ಟಿಗೆ ಅವರ ದೇಹಕ್ಕೆ ಏನೇನು ಬೇಕು ಬೆಳವಣಿಗೆಗೆ ಪೂರಕವಾಗಿ ಎಲ್ಲವೂ ಮೊಟ್ಟೆಯಲ್ಲಿದೆ. ಹಾಗಾಗಿ ಒಂದೇ ಒಂದು ಮೊಟ್ಟೆ ಇಡೀ ದಿನ ನಮ್ಮನ್ನು ಆರೋಗ್ಯಕರವಾಗಿಡಬಹುದು. ನಮ್ಮ ಬೆಳಗಿನ ಉಪಹಾರ ಒಂದು ಮೊಟ್ಟೆ ಆದರೆ ಅದು ನಮ್ಮನ್ನು ಇಡೀ ದಿನ ಲವಲವಿಕೆಯಿಂದ ಶಕ್ತಿಯನ್ನು ಹೊಂದಿ ಆರೋಗ್ಯಕರವಾಗಿ ಇಡುವಂಥ ಶಕ್ತಿ ಮೊಟ್ಟೆಗಿದೆ. ಹಾಗಾಗಿ ಮೊಟ್ಟೆ ಅದೊಂದು ನೋಡೋದಕ್ಕೆ ಒಂದು ಸಣ್ಣದಾದರೂ ಅದರಲ್ಲಿ ಎಲ್ಲ ರೀತಿಯ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳ ಒಂದು ಪ್ಯಾಕೇಜ್ ಅನ್ಬೋದು. ಕಾರಣ ಒಂದು ಭ್ರೂಣ ಬೆಳಿಬೇಕು ಅಂತಂದರೆ ಅಷ್ಟೆಲ್ಲ ಅಂಶಗಳು ಬೇಕು. ಆ ಎಲ್ಲ ಅಂಶಗಳು ಮೊಟ್ಟೆಯಲ್ಲಿರೋದ್ರಿಂದ ಅದನ್ನು ನಾವು ಸೇವನೆ ಮಾಡಿದಾಗ ಎಲ್ಲ ರೀತಿಯ ಪೋಷಕಾಂಶಗಳು ನಮಗೆ ದೊರೆತು ನಮ್ಮ ಸ್ನಾಯು ಆಗ್ಬೋದು, ಮೆದುಳು, ಕಣ್ಣು, ಹೃದಯ, ಯಕೃತ್ ಎಲ್ಲದೂ ಆರೋಗ್ಯಕರವಾಗಿಡಲು ಮೊಟ್ಟೆ ಸಹಾಯ ಮಾಡುತ್ತೆ. ಇನ್ನು ಮುಂದೆ ಮೊಟ್ಟೆಯ ಹಳದಿ ಭಾಗವನ್ನು ಎಸಿಬೇಡಿ. ಅದರಲ್ಲೇ ಎಲ್ಲ ಭಂಡಾರ ಏನು ನಾವು ಶಕ್ತಿಯ ಭಂಡಾರ ಅಂತೀವಿ, ಆ ಶಕ್ತಿಯ ಭಂಡಾರಗಳು, ಖನಿಜಗಳು, ಲವಣಾಂಶಗಳು ಎಲ್ಲದೂ ಅದರಲ್ಲೇ ಅಡಕವಾಗಿರೋದ್ರಿಂದ, ಫ್ಯಾಟ್ ಸಹ, ಕೊಲೆಸ್ಟ್ರಾಲ್ ಎಲ್ಲ ಅದರಲ್ಲೇ ಇರೋದರಿಂದ ಅದರ ಸೇವನೆ ದೇಹಕ್ಕೆ ಅತ್ಯಗತ್ಯ. ಕೊಲೆಸ್ಟ್ರಾಲ್ ಇದ್ದವರು ಸಹ 1 ಮೊಟ್ಟೆಯನ್ನು ತಿನ್ನಬಹುದು, ಇಲ್ಲದಿದ್ದವರು 2 ಮೊಟ್ಟೆಯನ್ನು ತಿನ್ನಬಹುದು. ಕಾರಣ
ಹೊರಗಿನಿಂದ ಕೊಲೆಸ್ಟ್ರಾಲ್ ಸೇವನೆ ಮಾಡಿದಾಗ ದೇಹದಲ್ಲಿ ಬಿಡುಗಡೆಯಾಗುವ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ದೇಹ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಬರೋದರಿಂದ ಯಾವುದೇ ರೀತಿಯ ಒಂದು ಹೆದರಿಕೆ ಬೇಡ. ಮೊಟ್ಟೆಯನ್ನು ಸಂಪೂರ್ಣವಾಗಿ ಇಡೀ ಮೊಟ್ಟೆಯನ್ನು ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಳ್ಳೋಣ, ಆರೋಗ್ಯವನ್ನು ಪಡೆಯೋಣ. ನಮಸ್ಕಾರ.